ಒಮ್ಮೆ ಅವರ ಹಿಂದಿನ ಅಧ್ಯಕ್ಷರು ಕಾರ್ಖಾನೆಗೆ ಬಂದು ಎಲ್ಲ ಲೈಟ್ಗಳನ್ನು ತೆಗೆದುಹಾಕುವಂತೆ ಆದೇಶಿಸಿದರು. ಅದರ ಪರಿಣಾಮವಾಗಿ ವರ್ಷಕ್ಕೆ $40,000 ಉಳಿತಾಯವಾಯಿತು. ಇನ್ನೊಂದು ಸಂದರ್ಭವಿತ್ತು. ಅವರು ಎಲ್ಲಾ ಮಹಿಳಾ ಸಿಬ್ಬಂದಿಯನ್ನು ಕೆಲಸದಿಂದ ತೆಗೆದುಹಾಕುತ್ತಿದ್ದರು. ಅವರು ಅತಿಥಿಗಳಿಗೆ ದಾರಿ ತೋರಿಸುತ್ತಿರುವುದನ್ನು ಕೇವಲ ಪ್ಲಾಸ್ಟಿಕ್ ಏರೋಗಳಿಂದ ಬದಲಿಸಬಹುದೆಂದು ಹೇಳುತ್ತಿದ್ದರು. ಇದು ಸುಜುಕಿ ಪರಂಪರೆ. ಇವರು ಬೆಟ್ಮ್ಯಾನ್ ಕಾರುಗಳ ಮೇಲೆ ಕೋಟ್ಯಂತರ ಡಾಲರ್ ಖರ್ಚು ಮಾಡುವವರಲ್ಲ. ಅವರ ಕಾರುಗಳು ಚಿಕ್ಕದಾಗಿದ್ದರೂ ವಿಶ್ವದ 190 ದೇಶಗಳಲ್ಲಿ ತಮ್ಮ ಶಾಖೆಯನ್ನು ವಿಸ್ತರಿಸಿಕೊಂಡಿದ್ದಾರೆ. ಗನ್ಗಳು, ಮರಿಜುವಾನಾ ವ್ಯಾಪಾರಿಗಳ ಮೆಚ್ಚುಗೆಗೂ ತಮ್ಮ ಕಾರುಗಳನ್ನು ತಲುಪಿಸಿದ್ದಾರೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ವ್ಯಾಪಾರ ಮಾರ್ಗದರ್ಶನ ನೀಡುತ್ತೇವೆ. ನೀವು ಹೇಗೆ ಹೊಲಿಗೆ ಕಾರ್ಖಾನೆಯಿಂದ ಆರಂಭಿಸಿ ಇದನ್ನು ಮತ್ತು ಇದನ್ನು ತಯಾರಿಸಬಹುದು ಎಂಬುದನ್ನು ಕಲಿಯುತ್ತೀರಿ. ಹೌದು, ನೀವು ತಪ್ಪಾಗಿ ಕೇಳಿಲ್ಲ. ಸುಜುಕಿ ಒಂದು ನೂಲಿನ ಯಂತ್ರದಿಂದ ಉತ್ಥಾನಗೊಂಡಿತು. ಟೊಯೋಟಾ ಕೂಡ ಹಾಗೆಯೇ. ಮಿಚಿಯೋ ಸುಜುಕಿ ಎಂಬುವವರು 1887ರಲ್ಲಿ ಜನಿಸಿದರು. ಅವರು ಹತ್ತಿ ಬೆಳೆಹಾಕುವ ಕೃಷಿಕರ ಕುಟುಂಬದಲ್ಲಿ ಹುಟ್ಟಿದ್ದರು. ಮಿಚಿಯೋ ಕೂಡ 7-8 ವರ್ಷವಿದ್ದಾಗಲೇ ಹೊಲಗಳಲ್ಲಿ ಕೆಲಸ ಮಾಡತೊಡಗಿದರು. ಆತ ಬಾಲ್ಯದಿಂದಲೇ ಕೌಶಲ್ಯಪೂರ್ಣತೆಯ ಗಿಲ್ಲಿತನ ಹೊಂದಿದ್ದ. ಅವರ ತಂದೆ ಮಗನ ಪ್ರತಿಭೆ ನೋಡಿ ಆತನನ್ನು ಖ್ಯಾತ ಕಾರ್ಪೆಂಟರ್ ಕಟಾರ ಇಮಾಮುರಾ ಅವರ ಬಳಿ ಶಿಷ್ಯನಾಗಿ ಕಳುಹಿಸಿದರು. ಇಮಾಮುರಾ ಅವರು ಕೂಡ ಮಿಚಿಯೋನಲ್ಲಿ ಭವಿಷ್ಯದ ವಿಜ್ಞಾನಿ ಇರುವಂತೆ ಭಾವಿಸಿದರು. ಆದರೆ 1904ರಲ್ಲಿ ರಷ್ಯಾ-ಜಪಾನ್ ಯುದ್ಧ ಶುರುವಾಯಿತು. ದೇಶದ ಗಮನ ಯುದ್ಧದತ್ತ ತಿರುಗಿ ನೂಲಿನ ಯಂತ್ರದ ಕೆಲಸಗಳಿಗೆ ಅವಕಾಶ ಇಳಿದು ಹೋಯಿತು. ಆದರೆ ಮಿಚಿಯೋಗೆ ಆ ಕೆಲಸ ಇಷ್ಟವಾಗಿತ್ತು. ಯುದ್ಧ ಮುಗಿದ ನಂತರ 1909ರಲ್ಲಿ ಮಿಚಿಯೋ ತನ್ನ ತಂದೆಯ ರೇಷ್ಮೆ ಕಾರ್ಖಾನೆಯನ್ನು ಸ್ವೀಕರಿಸಿ ಅದನ್ನು ನೂಲಿನ ಯಂತ್ರ ತಯಾರಿಕಾ ಘಟಕವನ್ನಾಗಿ ಬದಲಿಸಿದರು. ಅವರು ಕಾಲಿನಿಂದ ಓಡಿಸುವ ಯಂತ್ರವನ್ನು ಅಭಿವೃದ್ಧಿಪಡಿಸಿದರು. ಇದು ಹಿಂದಿನ ಬೌಕಿ ಯಂತ್ರಗಳಿಗಿಂತ 10 ಪಟ್ಟು ವೇಗವಾಗಿ ಕೆಲಸ ಮಾಡುತ್ತಿತ್ತು. ಮೊದಲ ಯಂತ್ರವನ್ನು ತಾಯಿಗೆ ಉಡುಗೊರೆಯಾಗಿ ನೀಡಿದರು. ಇದರಿಂದಲೇ ಸುಜುಕಿ ಲೂಮ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ಹುಟ್ಟಾಯಿತು. ಅವರು ಷೇರು ಮಾರುಕಟ್ಟೆಗೆ ಹೋಗಿ ಹೂಡಿಕೆದಾರರನ್ನು ಆಕರ್ಷಿಸಿ ಬಂಡವಾಳ ಸಂಗ್ರಹಿಸಿದರು. 1922ರ ವೇಳೆಗೆ ಅವರು ಜಪಾನಿನಲ್ಲಿ ಪ್ರಮುಖ ಸ್ಥಾನದವರೆಗೆ ಏರಿದರು. ಆಮೇಲೆ ಅವರು ಭಾರತ ಮತ್ತು ಆಗ್ನೇಯ ಏಷ್ಯಾದ ಕಡೆ ವಿಸ್ತರಣೆಗೈದರು. ಮೇಡ್ ಇನ್ ಜರ್ಮನಿ ಎಂಬ ಲೆಬೆಲ್ ಇದ್ದಂತೆಯೇ ಸುಜುಕಿ ಬ್ರ್ಯಾಂಡ್ ಕೂಡ ಆ ಕಡೆಗಳು ಮೆಚ್ಚಿದವು. ಆದರೆ ಅಲ್ಲಿ ಕಾರುಗಳು ಎಲ್ಲಿವೆ? ಗ್ರ್ಯಾಂಡ್ ವಿಟಾರ, ಬೈಕ್ ರೇಸ್ಗಳು ಎಲ್ಲಿವೆ? 5 ದಶಕದವರೆಗೆ ಯುದ್ಧದ ಹೊಡೆತ ಬಂತು. ಯಂತ್ರಗಳ ಬೇಡಿಕೆ ಕುಸಿತವಾಯಿತು. ಮಿಚಿಯೋ ಕಂಪನಿಯ ದಿಕ್ಕನ್ನು ಬದಲಾಯಿಸಲು ನಿರ್ಧರಿಸಿದರು. ಕಾರು ತಯಾರಿಕೆಗೆ ತಿರುಗಿದರು. ಆಗ ಜಪಾನ್ಗೆ ವರ್ಷಕ್ಕೆ ಕೇವಲ 20,000 ಕಾರುಗಳು ಮಾತ್ರ ಆಮದು ಆಗುತ್ತಿತ್ತು. ತಮ್ಮದೇ ಆದ ಕಾರು ತಯಾರಿಕೆ ಯಾರೂ ಮಾಡುತ್ತಿರಲಿಲ್ಲ. ಆದ್ದರಿಂದ ಮಿಚಿಯೋ ಅದನ್ನು ಕೈಗೆತ್ತಿಕೊಂಡರು. ಆದರೆ ಜಪಾನಿಗರಿಗೆ ಕಾರು ವಿನ್ಯಾಸ ಮಾಡೋದು ಗೊತ್ತಿರಲಿಲ್ಲ. ಇಂಗ್ಲೆಂಡಿನಿಂದ ಮಾದರಿ ತಂದುಕೊಂಡು ಆರಂಭಿಸಿದರು.